ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಹೊಸ ವಿಡಿಯೋ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ನಾನಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ನಮ್ಮ ಇವತ್ತಿನ ಈ ಒಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ನಮ್ಮ ಯಜಮಾನ್ರು ಶನಿವಾರ ಸಂತೆಗೆ ಬರ್ತಾಯಿದ್ರು. ಅವ್ರ ಜೊತೆ ನಾನು ಐಬ್ರೋಸ್ ಮಾಡಿಸೋಣ ಅಂತ ಅಂದ್ಬಿಟ್ಟು ಪಾರ್ಲರಿಗೆ ಬಂದಿದ್ದೀನಿ. ಅಮೃತ ವರ್ಷಿಣಿ ಟಿವಿಲಿ ಬರ್ತಾರಲ್ಲ ಅದ ಟಿವಿಲಿ ಬರುತ್ತಲ್ಲ ಅದ ಯಾವ ಕ್ಲಾಸು? ಹಾ, ನೀವು ಸ್ಕೂಲಿಗೆ ಹೋಗಲ್ಲ? ಹಾ, ಮನೇಲೇ ಇದ್ದೀರಾ? ಯಾಕೆ ಅಮ್ಮಂಗ್ ಕೆಲಸ ಮಾಡ್ಕೊಡ್ತೀರಾ? ಮಾಡ್ಕೊಡಲ್ಲ ಯಾಕೆ? ಹಾ, ಹೇರ್ ಕಟ್ ಮಾಡ್ಸಕ್ ಬಂದ್ರ? ನಿನ್ಗೆ ಯಾಕೆ ಆಮೇಲೆ ಯಾವ ಇವೆಲ್ಲ ಐಬ್ರೋಸಾ? ಹೇರ್ ಕಟ್ ಬನ್ನಿ, ನಾನೇ ಮಾಡ್ಕೊಡ್ತೀನಿ. ಬ್ಯಾಡ್ವಾ, ನಾನು ಬರ್ಲಾ ನಿಮ್ ಮನೆಗೆ? ನಾಳೆ ಬರ್ಲಾ? ಎಲ್ಲಿ ಮನೆ ನಿಮ್ದು? ನಿಮ್ಮ ಅಮ್ಮ ಏನಾದ್ರು ಬೈದ್ರ ಏನಕ್ ಬಂದ್ರಿ ಅಂತ? ಅಮೃತ ವರ್ಷಿಣಿ ನನ್ನ ಕರೆದ್ರು ಅದಕ್ಕೆ ಬಂದೆ ಅಂತ. ಏನ್ ಕೊಡ್ತೀರಾ ಬಂದ್ರೆ? ಕಾಫಿ ಗಿಫಿ ಕೊಡ್ತೀರಾ? ಏನ್ ಕೊಡ್ತೀರಾ? ಆ, ಕಾಫಿ ಕೊಡ್ತೀರಾ ಬೂಸ್ಟ್ ಕೊಡ್ತೀರಾ? ಕಾಫಿ. ತಮ್ಮನ ಹೋಗಿ ಎತ್ಕೊಳ್ತೀನಿ ನನಗೆ. ತಮ್ಮನ ಹೆಸರೇನು? ಆದಿತ್ಯ ಕೃಷ್ಣ. ವಾವ್, ಕರ್ಕೊಂಡ್ ಬರ್ಲ ಹೋಗಿ? ಯಾಕ? ನೋಡಿ ಹೆಂಗ ಸ್ನೇಹಿತರೆ, ಅಮೃತ ವರ್ಷಿಣಿ ಅವ್ರದ್ದು ಹೇರ್ ಕಟ್ ಎಲ್ಲ ಮುಗೀತು. ಅದಾದಮೇಲೆ ನಾನು ಐಬ್ರೋಸ್ ಮಾಡಿಕೊಂಡು ಇದಂತ ನೈಲ್ ಪಾಲಿಶ್ ತೊಗೊಂಡೆ. ಹಾಗೆ ಇಲ್ಲಿ ನೋಡ್ಬೋದು ಒಳ್ಳೆ ಕಲರ್ ಫಿಶ್ನೆಸ್ ಹಾಕಿದರು ಶೈಲಕ್ ಅವರು. ಅದರದ್ದೊಂದು ವಿಡಿಯೋ ಮಾಡಿಕೊಂಡು ಅದಾದಮೇಲೆ ನಾನು ನಮ್ಮ ಯಜಮಾನ್ರು ಇಬ್ಬರೂ ಸಂತೆ ಕಡೆ ಬಂದಿದ್ದೀವಿ. ಕಾಫಿ ರೇಟ್ ಕೇಳೋದು ಇವರು ದೀಕ್ಷೆ ಹತ್ರ, ದೀಕ್ಷೆ ಮಾಮೂಲಿ ಕುಡಿಯೋದು. ಕಾಫಿ ರೇಟ್ ಎಲ್ಲ ಹೀಗಾಗಿದೆ, ಮೆಣಸು ರೇಟ್ ಹೀಗಾಗಿದೆ. ಕಾಫಿ ಕೊಟ್ಟಿಲ್ಲ ಸರ್ ನಾವು. ಸ್ನೇಹಿತರೆ, ಇವರು ನಮ್ಮ ಯಜಮಾನ್ರಿಗೆ ಪಿ ಟಿ ಮಾಸ್ಟರ್ ಆಗಿದ್ರಂತೆ. ಅವ್ರು ನಮ್ಮ ಯಜಮಾನ್ರ ಹೆಸರು ನೆನ್ಪಿಟ್ಕೊಂಡು ಗುರುತಿಸಿ ಅವರೇ ಕರೆದು ಮಾತಾಡ್ಸಿದ್ರು. ಕಾಫಿ ರೇಟ್ ಎಲ್ಲ ಫುಲ್ ಕಡಿಮೆ ಆಗೋಗಿದೆ ಅಂತ ಇಬ್ಬರು ಸ್ವಲ್ಪ ಹೊತ್ತು ಡಿಸ್ಕಷನ್ ಮಾಡಿದ್ರು. ಅದಾದಮೇಲೆ ಮನೆಗೊಂದು ಸ್ವಲ್ಪ ತರಕಾರಿ ಬೇಕಿತ್ತು. ತರಕಾರಿನೆಲ್ಲ ತೊಗೊಂಡು ಕಬ್ಬಿನಲ್ಲಿ ಕುಡಿಯೋಣ ಅಂತ ಹೇಳ್ಬಿಟ್ಟು ಬಂದ್ವಿ ಇವಾಗ. ಸ್ನೇಹಿತರೆ, ಕಬ್ಬಿನಲ್ಲಿ ಕುಡ್ಕೊಂಡು ಹಾಗೆ ನಮಗೇನೇನೋ ಸ್ವಲ್ಪ ಐಟಮ್ಗಳು ಬೇಕಿತ್ತು. ಅದನ್ನೇ ಎಲ್ಲ ಎತ್ಕೊಂಡು ಸೀದಾ ಮನೆ ಕಡೆ ಹೊರಟು ನಮ್ಮ ಮನೆಗೆ ನಮ್ಮ ಚಿಕ್ಕತ್ತೆ, ಮಾವ ಹಾಗೆ ಮಗ, ಸೊಸೆ, ಮೊಮ್ಮಗ ಎಲ್ಲರೂ ಬಂದಿದ್ದರು. ಆವಾಗ ನನಗೆ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ನಾನು ಸ್ವಲ್ಪ ಬ್ಯುಸಿ ಆಗೋದೆ. ಈ ಒಂದು ಸಮ್ಮರ್ ಸೀಸನ್ ಅನ್ನೋಕ್ಕಿಂತ ಫಂಕ್ಷನ್ ಸೀಸನ್ ಅಂತ ಅಂದರೆ ಪರ್ಫೆಕ್ಟಾಗಿರುತ್ತೆ ಅಲ್ವಾ? ನಮಗಂತೂ ಈ ಏಪ್ರಿಲ್ ತಿಂಗಳು, ಮೇ ತಿಂಗಳಲ್ಲಿ ಸಿಕ್ಕಾಪಟ್ಟೆ ಫಂಕ್ಷನ್ಗಳು, ಮದುವೆಗಳು ಹಾಗೆ ಗೃಹ ಪ್ರವೇಶಗಳು. ಒಂದೊಂದು ದಿವಸ ಅಂತೂ 3-4 ಫಂಕ್ಷನ್ಗಳನ್ನ ಅಟೆಂಡ್ ಮಾಡಿದ್ದೀವಿ. ಹಳೆಗೆ ಇಲ್ವಲ್ಲ ಮಗ್ಳೇ? ಸ್ನೇಹಿತರೆ, ಮಾರನೇ ದಿವಸ ನಮ್ಮ ಕೌಕುಡಿಲಿ ನಾನು ಯಾವಾಗಲೂ ಕೇಳೋಣ ಅಂತ ಹೇಳ್ತಾ ಇರ್ತೀನಲ್ಲ, ಅವರ ತಮ್ಮನ ಮನೆಯ ಒಂದು ಗೃಹ ಪ್ರವೇಶ ಇತ್ತು. ಹಾಗಾಗಿ ನಮ್ಮಮ್ಮ, ನಮ್ಮ ಅಪ್ಪಾಜಿ ಮೊದಲೇ ಹೋಗಿದ್ದರು. ನಾನು, ನಮ್ಮ ಯಜಮಾನ್ರು ಹಾಗೆ ನಮ್ಮ ರೇಖಂಟಿ ಗಗನ, ನಮ್ಮ ಮಕ್ಕಳು ಎಲ್ಲರೂ ಸಹ ಗೃಹ ಪ್ರವೇಶದ ಹಿಂದಿನ ದಿವಸ ಕೌಕುಡಿಗೆ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಗ್ಯಾಸ್ ಅಭಾವ ಇರೋದ್ರಿಂದ ಫಂಕ್ಷನ್ ಮನೆಯಲ್ಲೂ ಇವಾಗ ಒಲೆಯಲ್ಲಿ ಅಡುಗೆ ಮಾಡ್ತಾವ್ರೆ. ಎಷ್ಟು ಅಪ್ಡೇಟ್ ಆದ್ರೂ ಕೊನೆಗೆ ಎಲ್ಲಿ ಬರಬೇಕು? ಒಲೆಗೆ ಬರಬೇಕು. ಸ್ನೇಹಿತರೆ, ನಮ್ಮ ಕೀರ್ತಿ ಅಣ್ಣವ್ರ ಮನೆ ಗೃಹ ಪ್ರವೇಶದ ದಿವಸನೇ ಕೌಕೋಡಿಲಿ ಇನ್ನೊಂದು ಗೃಹ ಪ್ರವೇಶ ಇತ್ತು. ಪಾಪ ಆಂಟಿನೂ ಬಂದು ನಮ್ಮ ಮನೆಗೆ ಕಾರ್ಡ್ ಕೊಟ್ಟು ಕರೆದ್ಬಿಟ್ಟು ಬಂದಿದ್ದರು. ಹಾಗಾಗಿ ಫಸ್ಟು ಅವ್ರ ಮನೆಗೆ ಹೋಗಿ ನೋಡಿಕೊಂಡು ಹಾಗೆ ಅಲ್ಲಿ
ಸ್ನ್ಯಾಕ್ಸ್ ಅಂತ ಅಂದ್ಬಿಟ್ಟು ಚಿತ್ರಾನ್ನ ಕೊಟ್ಟಿದ್ರು. ಸಂಜೆ ಚಿತ್ರಾನ್ನ ತಿನ್ಕೊಂಡು ಕಾಫಿ ಕುಡ್ಕೊಂಡು ಅಲ್ಲಿಂದ ಮತ್ತೆ ಕೀರ್ತಿ ಅಣ್ಣವ್ರ ಮನೆಗೆ ಬಂದಿದ್ವಿ ಇವಾಗ. ಯಾರು ಸಿಕ್ಕಿದ್ರೆ ಅಂಟಿ ನಿಮಗೆ ಮಾತಾಡೋಕ್ಕೆ? ಚಿತ್ರನತ್ತೆ ಅಲ್ಲ ಅಮ್ಮ. ಪಾಯಸ ಬೇಡ. ಸ್ವಲ್ಪ ಏನಕ್ಕೆ ಬೈತಾ ಇದ್ದೀರಾ? ಏನಕ್ಕೆ ಬೈತಾ ಇದ್ದೀರಾ ನೀವು ನಮಗೆ? ರೆಸ್ಪೆಕ್ಟ್ ಇಲ್ಲ ಗಗನ ನಮ್ಮ ಕಂಡ್ರೆ ಬರೀ ಏನು ರೆಸ್ಪೆಕ್ಟು. ಇವಾಗ ಅಕ್ಕ ಫಸ್ಟಿಂದ ಹೋಗ್ಬಿಟ್ಟು ಇನ್ನೊಂದ್ಸತಿ ಎಲ್ಲನೂ ಹಾಕಿಸ್ಕೊಬನ್ನಿ. ಬರೀ ಬಜ್ಜಿ ಅಲ್ಲ, ಫಸ್ಟಿಂದ ಹಾಕಿಸ್ಕೊಂಬರ್ಬೇಕು. ಬರೀ ಬಜ್ಜಿ ಸಾಕ? ತಂದಾಕ್ತಾರೆ ಯಾರು ಶೈಲ? ಯಾರು ತಂದಾಕ್ತಾರೋ? ಬಜ್ಜಿ ತಂದಾಕ್ತಾರೆ ಯಾರು? ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದು ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ ಇದೆಂತಹ. ಈಗ ಯಾರ ಜೊತೆ ಸ್ಟ್ರೈಕ್ ಮಾಡೋದು ನಾವೀಗ? ಬಜ್ಜಿ ಹಾಕ್ದವ್ರೀಗ ಇಲ್ಲಿ ಓನರ್ ಜೊತೆಗೆ ಹೋಗ್ಬಿಡ್ತೀರೇನೋ ಅಂತ ಅನ್ಕಡೆ. ನೋಡಲಿ ತಟ್ಟೆಲ್ಲೇ ತಗೊಬಂದ್ರು ಪಾಪ ಅವರು. ಬರೀ ನಿಮ್ಮ ಕಡೆ ಬರೀ ವಿಡಿಯೋ ಮಾಡೋದು ನೀನು ಬರೀ ಅವಳು ಮಾಡವಳೆ ಅಂತ ನೀನು ನಂಗೆ ತೋರಿಸಿದ್ದೆ ಆಯ್ತು ಕೇಳು. ಈಗಲೂ ಅದರಲ್ಲೇ ಅವಳು ಈಗ ಗೊತ್ತಾಯ್ತು ಬಿಡಿ. ನಿಮ್ಮ ಹೆಸರು ಗಿರಿಯಣ್ಣ, ನಿಮ್ದಲ್ಲೇ ಐತೆ ಮನೆ. ನೀವು ಅಲ್ಲಿ ನಮ್ಮ ಮನೆಯಿಂದ 1 ಕಿಲೋಮೀಟರ್ ದೂರದಲ್ಲಿ ಇರ್ತೀರ. ನೋಡು, ಇದು ಹೇಮಂಟಿಯ ಸೊಸೆ. ಸೀರೆದು ಇದು ಮಾಡ್ತಾ ಇದ್ದಾಳೆ. ಇವ್ರ ಹೆಸರು ಗಿರಿಯಣ್ಣ ಅಂತ ಅಂದ್ಬಿಟ್ಟು ಪಾಪ ತಮಾಷೆ ಮಾಡಿಕೊಂಡು ಎಲ್ಲರಿಗೂ ಏನೇನು ಬೇಕು ಎಲ್ಲನೂ ಅವ್ರವ್ರ ಹತ್ರಕ್ಕೆ ತಗೊಬಂದು ಕೊಡ್ತಾಯಿದ್ರು. ರಾತ್ರಿ ಬೆಳಗು ನೀವು ಈಗ ಮಂಗಂಗಿಲ್ಲ, ಏನು ಕೆಲಸ? ವಾ ಡಿ ಜೆ ಎಲ್ಲ ತರ್ಸವ್ರಂತೆ ಅದಕ್ಕೆ. ಎಷ್ಟೊತ್ತಿಗೆ ಬೆಳಗ್ಗೆ ಪೂಜೆ? 6:45 ಆಗ್ತಾರೆ. ಅದನ್ನ ರೆಡಿ ಮಾಡ್ಕೋಬೇಕಲ್ಲ ಅವರು ಅಲ್ವಾ? ಸ್ನೇಹಿತರೆ, ಗಿರಿಯಣ್ಣನವರು ತುಂಬ ತಮಾಷೆ ಮಾಡ್ತಾಯಿದ್ರು. ನಾನು ವೀಡಿಯೋ ಆಗ್ತೈತೆ ಅಂತ ಅಂದ್ಕೊಂಡೆ, ನೋಡಿದ್ರೆ ಮನೆಗೆ ಬಂದು ನೋಡಿದ್ರೆ ವೀಡಿಯೋನೇ ಆಗಿಲ್ಲ. ಅದು ಸ್ವಲ್ಪ ಬೇಜಾರಾಯಿತು. ಅದಾದಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ಅವರು ನಮ್ಮ ರೇಖಂಟಿಯವರಿಗೆಲ್ಲ ತಾಂಬೂಲ ಕೊಟ್ಟರು. ತಾಂಬೂಲ ಎಲ್ಲ ನಿಸ್ಕೊಂಡು ಸೀದಾ ಈಗ ಮನೆ ಕಡೆ ಹೊರಟು. ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಾವೇ ಓಹೋ
ಫ್ರಿಜ್ ಐತಲ್ಲ, ಫ್ರಿಜ್ ಮನೇಲಿ ಮೇಲ್ಗಡೆ ಬಾಕ್ಸ್ ಅಲ್ಲಿ ಐತಾ?